ದರ್ಶನ್ ನಟನೆಯ ದಿ ಡೆವಿಲ್ ಸಿನಿಮಾದ ಟೀಸರ್ ಬಿಡುಗಡೆಯಾಗಿದೆ. ಫೆಬ್ರವರಿ 16 ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಹುಟ್ಟುಹಬ್ಬ. ಆ ಪ್ರಯುಕ್ತ ಗಿಫ್ಟ್ ರೂಪದಲ್ಲಿ ಅಭಿಮಾನಿಗಳಿಗೆ ದಿ ಡೆವಿಲ್ ಟೀಸರ್ ಸಿಕ್ಕಿದೆ. ಈ ಸಿನಿಮಾ ಮೇಲೆ ದರ್ಶನ್ ಫ್ಯಾನ್ಸ್ ತುಂಬಾ ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ. ನಟ ದರ್ಶನ್ ಅವರಿಗೆ ಫೆಬ್ರವರಿ 16 ಜನ್ಮದಿನದ ಸಂಭ್ರಮ. ಆದರೆ ಫ್ಯಾನ್ಸ್ ಜೊತೆ ಸೆಲೆಬ್ರೇಟ್ ಮಾಡುತ್ತಿಲ್ಲ. ಅದಕ್ಕೆ ಅನಾರೋಗ್ಯ ಕಾರಣ. ಹಾಗಂತ ಅಭಿಮಾನಿಗಳ ವಲಯದಲ್ಲಿ ಸಡಗರ ಕಮ್ಮಿಯಾಗಿಲ್ಲ. ಆ ಸಂಭ್ರಮವನ್ನ ಜಾಸ್ತಿ ಮಾಡಲು ದಿ ಡೆವಿಲ್ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ. ಮಿಲನ ಪ್ರಕಾಶ್ ಅವರು ನಿರ್ದೇಶನ ಮಾಡುತ್ತಿರುವ ಈ ಸಿನಿಮಾದ ಮೇಲೆ ಅಭಿಮಾನಿಗಳಿಗೆ ಇರುವ ನಿರೀಕ್ಷೆ ದೊಡ್ಡದು. ಕಾಟೇರ ಸಿನಿಮಾದ ಬಿಗ್ ಸಕ್ಸಸ್ ನಂತರ ದರ್ಶನ್ ಶುರು ಮಾಡಿದ ಸಿನಿಮಾ ದಿ ಡೆವಿಲ್. ಶೂಟಿಂಗ್ ನಡೆಯುತ್ತಿರುವಾಗಲೇ ದರ್ಶನ್ ಅವರು ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಜೈಲು ಸೇರಿದ್ದರು. ಹಾಗಾಗಿ ಹಲವು ತಿಂಗಳ ಕಾಲ ದಿ ಡೆವಿಲ್ ಸಿನಿಮಾದ ಚಿತ್ರೀಕರಣಕ್ಕೆ ಬ್ರೇಕ್ ಹಾಕಲಾಗಿತ್ತು. ಚಿತ್ರತಂಡದಿಂದ ಯಾವುದೇ ಅಪ್ಡೇಟ್ ಕೂಡ ಸಿಕ್ಕಿರಲಿಲ್ಲ. ಈಗ ಟೀಸರ್ ನೋಡಿ ಫ್ಯಾನ್ಸ್ ಖುಷಿಯಾಗಿದ್ದಾರೆ. ದಿ ಡೆವಿಲ್ ಸಿನಿಮಾದ ಟೀಸರ್ನ ಅವಧಿ 1 ನಿಮಿಷ 4 ಸೆಕೆಂಡ್ ಇದೆ. ಇಡೀ ಟೀಸರ್ನಲ್ಲಿ ಚಾಲೆಂಜ್ ಎಂಬ ಪದ ಬಿಟ್ಟರೆ ಬೇರೆ ಯಾವುದೇ ಡೈಲಾಗ್ ಇಲ್ಲ. ಕೇವಲ ಆಕ್ಷನ್ ಮೂಲಕವೇ ದರ್ಶನ್ ಅವರು ಅಬ್ಬರಿಸಿದ್ದಾರೆ. ಗನ್ ಹಿಡಿದು ಅವರ ಗತ್ತು ತೋರಿಸಿದ್ದಾರೆ. ಅವರ ಕದರ್ ನೋಡಿ ಅಭಿಮಾನಿಗಳಿಗೆ ಥ್ರಿಲ್ ಹೆಚ್ಚಿದೆ. ಬಿಡುಗಡೆಯಾದ ಕೆಲವೇ ನಿಮಿಷಗಳಲ್ಲಿ ಈ ಟೀಸರ್ ಲಕ್ಷಾಂತರ ವೀಕ್ಷಣೆ ಪಡೆದಿದೆ. ಡೆವಿಲ್ ಟೀಸರ್ನಲ್ಲಿ ದೃಶ್ಯ ವೈಭವ ಎದ್ದು ಕಾಣುತ್ತಿದೆ. ಪಬ್ನಲ್ಲಿ ದರ್ಶನ್ ಆಕ್ಷನ್ ಮಾಡುವ ದೃಶ್ಯಗಳು ಇವೆ. ಬ್ಯಾಕ್ ಗ್ರೌಂಡ್ನಲ್ಲಿ ಡ್ಯಾನ್ಸರ್ಗಳು ಕಾಣಿಸಿದ್ದು ಗ್ಲಾಮರ್ ಕೂಡ ಇದೆ. ಗನ್ನು ಆಕ್ಷನ್ ಈ ಟೀಸರ್ನ ಹೈಲೈಟ್ ಆಗಿದೆ. ಮಿಲನ ಪ್ರಕಾಶ್ ಇಲ್ಲಿ ದರ್ಶನ್ ರವರನ್ನ ಸ್ಟೈಲಿಶ್ ಆಗಿ ತೋರಿಸಿದ್ದಾರೆ. ಬರ್ತ್ಡೇ ದಿನ ದರ್ಶನ್ ಲುಕ್ ನೋಡಿ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ಚಿತ್ರತಂಡದವರು ಅಂದುಕೊಂಡಂತೆ ಆಗಿದ್ದರೆ 2024ರಲ್ಲಿ ದಿ ಡೆವಿಲ್ ಸಿನಿಮಾ ಬಿಡುಗಡೆ ಆಗಬೇಕಿತ್ತು. ಆದರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅವರು 2ನೇ ಆರೋಪಿಯಾಗಿ ಜೈಲಿಗೆ ಹೋಗಿದ್ದರಿಂದ ಸಿನಿಮಾದ ಎಲ್ಲ ಕೆಲಸಗಳು ನಿಂತಿದ್ದವು. ಜಾಮೀನು ಸಿಕ್ಕ ನಂತರವೂ ದರ್ಶನ್ ಅವರು ಕೂಡಲೇ ಚಿತ್ರೀಕರಣದಲ್ಲಿ ಭಾಗಿಯಾಗಲು ಸಾಧ್ಯವಾಗಿಲ್ಲ. ಯಾಕೆಂದರೆ ಅವರಿಗೆ ಬೆನ್ನು ನೋವು ಇದೆ. ಅದಕ್ಕಾಗಿ ಅವರು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಆದಷ್ಟು ಬೇಗ ದಿ ಡೆವಿಲ್ ಸಿನಿಮಾವನ್ನ ನೋಡಬೇಕು ಎಂದು ಫ್ಯಾನ್ಸ್ ಕಾಯುತ್ತಿದ್ದಾರೆ. ಟಾಲಿವುಡ್ನ ಖ್ಯಾತ ನಿರ್ದೇಶಕ ಗೌತಮ್ಮ ತಿನ್ನನೂರಿ ನಿರ್ದೇಶನದ ವಿಜಯ್ ದೇವರಕೊಂಡ ಅವರ 12ನೇ ಚಿತ್ರಕ್ಕೆ ಕಿಂಗ್ಡಮ್ ಎಂದು ಟೈಟಲ್ ನೀಡಲಾಗಿದೆ. ಶೀರ್ಷಿಕೆ ಅದ್ಭುತವಾಗಿದ್ದರೆ ಚಿತ್ರತಂಡದ 2 ನಿಮಿಷಗಳ ಟೀಸರ್ ಮತ್ತೊಂದು ಹಂತದಲ್ಲಿದೆ. ಜೂನಿಯರ್ NTR ಅವರ ಹಿನ್ನೆಲೆ ಧ್ವನಿ, ಸಂಗೀತ ನಿರ್ದೇಶಕ ಅನಿರುದ್ಧ್ ರವಿಚಂದರ್ ಅವರ BGM ಟೀಸರ್ನ ಮೆರುಗು ಹೆಚ್ಚಿಸಿದೆ. ಈ ಚಿತ್ರವು ಈ ವರ್ಷದ ಮೇ 30ರಂದು ವಿಶ್ವದಾದ್ಯಂತ ಬಿಡುಗಡೆಯಾಗಲಿದೆ. ವಿಜಯ್ ದೇವರಕೊಂಡ ಮತ್ತು ನಿರ್ದೇಶಕ ಗೌತಮ್ ತಿನ್ನನೂರಿ ಕಾಂಬಿನೇಷನ್ನ ಕಿಂಗ್ಡಮ್ ಸಿನಿಮಾ ಬಹುತೇಕ ಕೊನೆ ಹಂತದ ಕೆಲಸಗಳಲ್ಲಿ ಬ್ಯುಸಿಯಾಗಿದೆ. ಫೆಬ್ರವರಿ 12ರಂದು ಚಿತ್ರದ ಟೀಸರ್ ಬಿಡುಗಡೆಯಾಗಿದ್ದು ಜೂನಿಯರ್ NTR ಅವರ ಹಿನ್ನೆಲೆ ಧ್ವನಿಯೇ ವಿಶೇಷ. ಅನಿರುದ್ಧ್ ರವಿಚಂದರ್ ಖಡಕ್ ಹಿನ್ನೆಲೆ ಸಂಗೀತ ಮೋಡಿ ಮಾಡಿದೆ. ಹಾಲಿವುಡ್ ರೇಂಜ್ ದೃಶ್ಯಗಳು, ಸಾಹಸ ದೃಶ್ಯಗಳು ಅಷ್ಟೇ ಪ್ರಭಾವಶಾಲಿಯಾಗಿವೆ. ಹೀಗೆ 3 ಭಾಷೆಗಳಲ್ಲಿ ಬಿಡುಗಡೆಯಾದ ಟೀಸರ್ಗೆ ಇದೀಗ ಎಲ್ಲೆಡೆಯಿಂದ ಬಹುಪರ ಕೇಳಿ ಬರುತ್ತಿದೆ. ಈ ಭಯಾನಕ ಯುದ್ಧ, ಅಲೆಗಳಲ್ಲಿನ ರಕ್ತ, ನೀವು ದಣಿದಿರಿ ಅಥವಾ ದಣಿಯದೇ ಇರಲಿ, ಇದು ನಿಲ್ಲದ ಮಹಾಯುದ್ಧ. ನೆಲದ ಮೇಲೆ ಆಕ್ರಮಣಗಳು, ಮಣ್ಣಿನ ಕೆಳಗೆ ದೇಹಗಳು. ಈ ಪ್ರಕ್ಷುಬ್ಧತೆ ಯಾರಿಗೆ? ಇದು ಯಾರಿಗೆ ಮಾರಕ? ಯಾರಿಗಾಗಿ ಈ ವಿನಾಶ? ಯುದ್ಧ ಭೂಮಿಯನ್ನ ಚಿತ್ರಗೊಳಿಸುವ ಮೂಲಕ ಜನಿಸುವ ಹೊಸ ರಾಜನಿಗಾಗಿ, ಅಥವಾ ಸಮಯದ ಚಕ್ರವನ್ನ ಮುರಿದು ಪುನರ್ಜನ್ಮ ಪಡೆದ ನಾಯಕನಿಗಾಗಿಯೇ ಎಂಬ NTR ಅವರ ಸಂಭಾಷಣೆಗಳು ಕುತೂಹಲ ಮೂಡಿಸಿವೆ. ಕೊನೆಯಲ್ಲಿ ವಿಜಯ್ ದೇವರಕೊಂಡ ಅವರ ಬಾಯಿಂದಲೂ ಒಂದು ಸಂಭಾಷಣೆ ಅಷ್ಟೇ ಖಡಕ್ಕಾಗಿದೆ. ಅದೇನೇ ಇರಲಿ ಸಾರ್, ಅಗತ್ಯವಿದ್ದರೆ ನಾನು ಎಲ್ಲವನ್ನ ಸುಟ್ಟು ಬಿಡುವೆ ಎಂದು ಟೀಸರ್ನ ಕೊನೆಯಲ್ಲಿ ವಿಜಯ್ ಅವರ ಒಂದೇ ಒಂದು ಸಂಭಾಷಣೆ ಮೂಲಕ ಕಿಂಗ್ಡಮ್ ಟೀಸರ್ ಕೊನೆಯಾಗುತ್ತದೆ. ವಿಜಯ್ ದೇವರಕೊಂಡ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಹಿಂದೆ ಜರ್ಸಿ ಚಿತ್ರದ ಮೂಲಕ ಮ್ಯಾಜಿಕ್ ಮಾಡಿದ್ದರು ಗೌತಮ್. ಈಗ ಕಿಂಗ್ಡಮ್ ಚಿತ್ರವನ್ನ ಸಂಪೂರ್ಣವಾಗಿ ವಿಭಿನ್ನ ಸ್ಪೈ ಆಕ್ಷನ್ ಥ್ರಿಲ್ಲರ್ ಶೈಲಿಯಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಇದೀಗ ಟೀಸರ್ ಮೂಲಕ ಸಿನಿಮಾ ಶೀರ್ಷಿಕೆಯ ಜೊತೆಗೆ ಬಿಡುಗಡೆ ದಿನಾಂಕವನ್ನ ಘೋಷಣೆ ಮಾಡಿ ವಿಜಯ್ ಅಭಿಮಾನಿಗಳಿಗೆ ಡಬಲ್ ಧಮಾಕ ನೀಡಿದ್ದಾರೆ. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್.